ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸದಲ್ಲಿ ನಾವು ಬೈಬಲ್ ಎಂದರೇನು ಎಂಬುದಾಗಿ ನಾವು ಕಲೀಲಿಕ್ಕಿದ್ದೇವೆ. ಬೈಬಲ್ ಎನ್ನುವಂಥ ವಿಷಯವನ್ನು ಬಂದಾಗ ನಾವು 4 ಕ್ವಶನ್ಗಳು ನಮ್ಮಲ್ಲಿ ತಂದುಕೊಳ್ಳುವಂಥವರಾಗಿರಬೇಕು. 4 ಕ್ವಶನ್ ಯಾವುವು ಎಂಬುದಾಗಿ ನೋಡಬೇಕಾದ್ರೆ ಹೂ, ವಾಟ್, ವೇರ್, ವೆನ್ ಎಂಬುದಾಗಿ ನಾವು ನೋಡ್ತೇವೆ. ಹೂ ಅಂದರೆ ಯಾರು ಬೈಬಲನ್ನು ಬರೆದ್ರು, ಮತ್ತೆ ವಾಟ್ ಅಂದರೆ ಏನನ್ನು ಬೈಬಲಲ್ಲಿ ಬರೆದ್ರು, ವೇರ್ ಅಂದರೆ ಮತ್ತು ಎಲ್ಲಿ ಬೈಬಲನ್ನು ಬರೆದ್ರು, ವೆನ್ ಅಂದರೆ ಯಾವಾಗ ಬೈಬಲನ್ನು ಬರೆದರು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ನಾವು ನೋಡುವಂತರಾಗಿದ್ದೇವೆ. ಈ ಬೈಬಲನ್ನು ಎಷ್ಟು ಜನ ಬರೆದರು ಎಂಬುದಾಗಿ ನೋಡಬೇಕಾದ್ರೆ 40 ಜನ ಈ ಬೈಬಲನ್ನು ಬರೆದರು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಈ 40 ಜನ ಎಲ್ಲ ಬೈಬಲ್ ಅನ್ನು ಬರೆದಿದ್ದಾರೆ. ಇವರು ನಾವು ನೋಡ್ಬೇಕಾದ್ರೆ ಅನ್ಎಜುಕೇಟೆಡ್ ಎಂಬುದಾಗಿ ಕರಿತೇವೆ. ಅಕ್ಷರ ಜ್ಞಾನ ಇಲ್ಲದೆ ಇರುವಂತ ವ್ಯಕ್ತಿಗಳು, ಅಕ್ಷರ ಜ್ಞಾನ ಇಲ್ಲದೆ ಇರುವಂತ ವ್ಯಕ್ತಿಗಳು ಏನ್ ಮಾಡಿದ್ದಾರೆ, ಈ ಬೈಬಲ್ ಅನ್ನು ದೈವ ಪ್ರೇರಿತವಾಗಿ ಬರೆದಿದ್ದಾರೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಅದೇ ರೀತಿಯಾಗಿ ಈ ಬೈಬಲ್ ಅನ್ನು ಬರಿಬೇಕಾದ್ರೆ ಎಷ್ಟು ಕಾಲ ತೆಗೆದುಕೊಂಡ್ರು ಎಂಬುದಾಗಿ ನೋಡ್ಬೇಕಾದ್ರೆ 1400 ವರ್ಷ ಈ ಬೈಬಲ್ ಬರೆದಕ್ಕೋಸ್ಕರ 1400 ವರ್ಷ ತೆಗೆದುಕೊಳ್ಳಲಾಯಿತು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಅದೇ ರೀತಿಯಾಗಿ ಈ ಬೈಬಲ್ ಅಂತ ನಾವು ಇಂಗ್ಲಿಷ್ ಅಲ್ಲಿ ಕರೆಯುವಂತರಾಗಿದ್ದೇವೆ. ಬೈಬಲ್ ಅಂತಂದ್ರೆ ಇದರ ಫುಲ್ ಫಾರ್ಮ್ ಏನೆಂಬುದಾಗಿ ನೋಡ್ಬೇಕಾದ್ರೆ ಬಿ ಫಾರ್ ಬೈ ಇಟ್ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಬೈ ಇಟ್ ಎಂಬುದಾಗಿ ನೋಡ್ಬೇಕಾದ್ರೆ ನಾವು ಕನ್ನಡದಲ್ಲಿ ಕೊಂಡುಕೊಳ್ಳುವುದು ಎಂಬುದಾಗಿ ನೋಡ್ತೇವೆ. ನಾವು ಈ ವಾಕ್ಯವನ್ನು ನಾವು ನೋಡಿಕೊಳ್ಳೋಣ. ಜ್ಞಾನೋಕ್ತಿ 23ನೇ ವಚನವನ್ನು ನೋಡಿಕೊಳ್ಳೋಣ. ಸತ್ಯವನ್ನು ಅಂದರೆ ಜ್ಞಾನ, ಸುಶಿಕ್ಷೆ, ವಿವೇಕಗಳನ್ನು ಕೊಂಡುಕೋ, ಮಾರಿ ಬಿಡಬೇಡ ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ನಾವು ಮೊಟ್ಟ ಮೊದಲನೇದಾಗಿ ದೇವರ ವಾಕ್ಯವನ್ನು ಕೊಂಡುಕೊಳ್ಳುವಂತ ವ್ಯಕ್ತಿಗಳಾಗಿರ್ಬೇಕು, ಸತ್ಯವೇದವನ್ನು ಕೊಂಡುಕೊಳ್ಳುವಂತ ವ್ಯಕ್ತಿಗಳಾಗಿರ್ಬೇಕೆಂಬುದಾಗಿ ನಾವು ಇಲ್ಲಿ ನೋಡುವಂತರಾಗಿದ್ದೇವೆ. ಅದಕ್ಕೋಸ್ಕರ ಬಿ ಫಾರ್ ಬೈ ಇಟ್ ಅಂದ್ರೆ ಕೊಂಡುಕೊಳ್ಳು ಅಂತ ಅರ್ಥ. 2ನೇ ಅಕ್ಷರ ನಾವು ನೋಡುವಂತರಾಗಿದ್ದೇವೆ ಐ ಫಾರ್ ಇನ್ವೆಸ್ಟಿಗೇಷನ್ ಎಂಬುದಾಗಿ ನಾವು ನೋಡ್ತೇವೆ. ಇನ್ವೆಸ್ಟಿಗೇಷನ್ ಎಂಬುದಾಗಿ ನೋಡಬೇಕಾದ್ರೆ ಪರಿಶೋಧನೆ ಎಂಬುದಾಗಿ ನಾವು ಕರೆಯುತ್ತೇವೆ. ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ನೋಡುವಂತರಾಗಿದ್ದೇವೆ. ಆ ಸಭೆಯವರು ಥೆಸಲೋನಿಕದವರಿಗಿಂತ ಸದ್ಗುಣವುಳ್ಳವರಾಗಿದ್ದು ದೇವರ ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿ ಇವರು ಹೇಳುವ ಮಾತು ಹೌದು ಏನೋ ಎಂಬ ವಿಷಯದಲ್ಲಿ ಪ್ರತಿದಿನವೂ ಶಾಸ್ತ್ರ ಗ್ರಂಥಗಳನ್ನು ಶೋಧಿಸುತ್ತಿದ್ದರು ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ನಾವು ನೋಡುವಂತರಾಗಿದ್ದೇವೆ. ಎಲ್ಲರೂ ವಾಕ್ಯಗಳನ್ನು ಕೇಳ್ತಾರೆ, ಕೆಲವೊಬ್ಬರು ವಾಕ್ಯವನ್ನು ಹೇಳ್ತಾರೆ. ವಾಕ್ಯವನ್ನು ಹೇಳುವಂಥದ್ದು ಕೇಳಿ ಅವರು ಹೇಳುವಂತ ವಾಕ್ಯ ಬೈಬಲ್ನಲ್ಲಿ ಇದೆನಾ ಇಲ್ಲ ಅಂತ ಇನ್ವೆಸ್ಟಿಗೇಷನ್ ಮಾಡುವಂತ ಜನ ಇವತ್ತು ತುಂಬಾ ಕಮ್ಮಿ ಜನವನ್ನು ನಾವು ನೋಡ್ತಾ ಇದ್ದೇವೆ. ಅದಕ್ಕೋಸ್ಕರ ನಾವೆಲ್ಲರೂ ಏನ್ ಮಾಡ್ಬೇಕೆಂಬುದಾಗಿ ನೋಡ್ಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ಬೈ ಇಟ್ ಕೊಂಡುಕೊಳ್ಳಬೇಕು ಸತ್ಯವೇದ. 2ನೇದಾಗಿ ಇನ್ವೆಸ್ಟಿಗೇಷನ್ ಪರಿಶೋಧನೆ ಮಾಡುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಅದೇ ರೀತಿಯಾಗಿ 3ನೇ ಅಕ್ಷರ ಬಿ ಫಾರ್ ಬಿಲೀವ್ ಇಟ್ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಬಿಲೀವ್ ಇಟ್ ಎಂಬುದಾಗಿ ನೋಡ್ಬೇಕಾದ್ರೆ ನಂಬುವಂಥದ್ದು, ನಂಬಿಕೆ ತಂದುಕೊಳ್ಳುವಂಥದ್ದು ನಾವು ನೋಡುವಂತರಾಗಿದ್ದೇವೆ. ಇದು ಯೋಹಾನನು ಬರೆದ ಸುವಾರ್ತೆ 20ನೇ ಅಧ್ಯಾಯ 31ನೇ ವಚನದಲ್ಲಿ ನಾವು ಓದಿಕೊಳ್ಳೋಣ. ಆದರೆ ಯೇಸು ದೇವಕುಮಾರನಾದ ಕ್ರಿಸ್ತನೆಂದು ನೀವು ನಂಬುವಂತೆಯೂ ನಂಬಿ ಆತನ ಹೆಸರಿನ ಮೂಲಕವಾಗಿ ಜೀವವನ್ನು ಪಡೆದುಕೊಳ್ಳುವಂತೆಯೂ ಇಷ್ಟೆಲ್ಲ ಬರೆದಿದೆ ಎಂಬುದಾಗಿ ನಾವು ನೋಡುವಂತರಾಗಿದೆ. ಇಷ್ಟೆಲ್ಲ ಯಾವುದಕ್ಕೋಸ್ಕರ ಬರೆದಿದೆ ಎಂಬುದಾಗಿ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನೇ ನಿಜವಾಗಿರುವಂತ ದೇವಕುಮಾರ ಎಂಬುದಾಗಿ ನಂಬಬೇಕು, ಆತನ ವಾಕ್ಯವನ್ನು ನಂಬಬೇಕು, ಆತನ ಮಾತನ್ನು ನಾವು ನಂಬಬೇಕೆಂಬುದಾಗಿ ಇಷ್ಟೆಲ್ಲವೂ ಬರೆದಿದೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡುವಂತರಾಗಿದೆ. ಅದಕ್ಕೋಸ್ಕರ 3ನೇ ಒಂದು ಅಕ್ಷರ ಬಿಲೀವ್ ಇಟ್ ಎಂಬುದಾಗಿ ನಾವು ನೋಡುವಂತರಾಗಿದೆ. ಬಿಲೀವ್ ಇಟ್ ಅಂದ್ರೆ ನಾವು ನಂಬುವಂಥದ್ದು ಎಂಬುದಾಗಿ ನೋಡ್ತೇವೆ. 4ನೇದಾಗಿ ಲವ್ ಇಟ್ ಎಂಬುದಾಗಿ ಕರೆಯುತ್ತೇವೆ. ಎಲ್ ಫಾರ್ ಲವ್ ಇಟ್. ಲವ್ ಇಟ್ ಎನ್ನುವಂಥ ವಾಕ್ಯ ಪ್ರೀತಿಸಬೇಕೆಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಯೋಹಾನನ ಬರೆದ ಸುವಾರ್ತೆ 14ನೇ ಅಧ್ಯಾಯ 23ನೇ ವಚನ ಓದಿಕೊಳ್ಳೋಣ. ಯೇಸು ಅವನಿಗೆ, ಯಾರಾದರೂ ನನ್ನನ್ನು ಪ್ರೀತಿಸುವನಾದರೆ ನನ್ನ ಮಾತನ್ನು ಕೈಕೊಂಡು ನಡೆಯುವನು, ಅವನನ್ನು ನನ್ನ ತಂದೆಯು
ಪ್ರೀತಿಸುವನು ಎಂಬುದಾಗಿ ನಾವು ನೋಡುವಂತರಾಗಿದೆ. ಯಾರಾದರೂ ಆತನ ಮಾತನ್ನು ಕೇಳಿ ಕೈಕೊಂಡು ನಡೆಯುವುದಾದರೆ, ಆತನ ವಾಕ್ಯವನ್ನು ಕೇಳಿ, ಆತನ ಸತ್ಯವೇದದಲ್ಲಿರುವಂತ ಮಾತುಗಳನ್ನು ಕೇಳಿ ಯಾರಾದರೂ ಅದರ ಪ್ರಕಾರ ನಡೆಯುವುದಾದರೆ ಆತನ ತಂದೆಯೂ ಸಹ ಅವರನ್ನು ಪ್ರೀತಿಸ್ತಾನೆ ಎಂಬುದಾಗಿ ಇಲ್ಲಿ ಯೇಸು ಕ್ರಿಸ್ತನು ಹೇಳುವಂತನಾಗಿದ್ದಾನೆ. ಅದಕ್ಕೋಸ್ಕರ ನಾವು ನಾಲ್ಕನೇದಾಗಿ ನಾವೇನ್ ಮಾಡ್ಬೇಕು, ನಾವು ಪ್ರೀತಿ ಮಾಡ್ಬೇಕೆನ್ನುವಂತ ಒಂದು ವಾಕ್ಯಲ್ಲಿ ದೇವರು ಕೊಡ್ತಾ ಇದ್ದಾನೆ ಎಂಬುದಾಗಿ ನೋಡುವಂತರಾಗಿದ್ದೇವೆ. ಅದೇ ರೀತಿಯಾಗಿ 5ನೇ ಅಕ್ಷರ ಇ ಫಾರ್ ಇಟರ್ನಲ್ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 35ನೇ ವಚನ. ಈ ಇಟರ್ನಲ್ ಅಂದ್ರೆ ಏನೆಂಬುದಾಗಿ ನೋಡ್ಬೇಕಾದ್ರೆ ಶಾಶ್ವತವಾಗಿ ಇರುವಂತದ್ದು ಎಂಬುದಾಗಿ ನಾವು ನೋಡುವಂತರಾಗಿದೆ. ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 35ನೇ ವಚನ ನೋಡಿಕೊಳ್ಳೋಣ. ಭೂಮಿ ಆಕಾಶ ಅಳಿದು ಹೋಗುವವು, ಆದರೆ ನನ್ನ ಮಾತುಗಳು ಅಳಿದು ಹೋಗುವುದೇ ಇಲ್ಲ ಎಂಬುದಾಗಿ ಬರೆಯಲ್ಪಟ್ಟಿರುವಂಥದ್ದು ನಾವು ನೋಡುವಂತರಾಗಿದ್ದೇವೆ. ಭೂಮಿ ಆಕಾಶಗಳು ಅಳಿದು ಹೋಗ್ಬೋದು, ಭೂಮಿ ಆಕಾಶಗಳೆಲ್ಲವೂ ಇಲ್ಲದೇ ಇರುವಂತ ಪರಿಸ್ಥಿತಿ ಬರ್ಬೋದು, ಆದರೆ ಆತನ ಮಾತುಗಳು ಶಾಶ್ವತವಾಗಿರುವಂತ ಮಾತುಗಳು ಎಂಬುದಾಗಿ ಬರೆಯುವಂತ ಒಂದು ವಾಕ್ಯವನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ. ನಾವು ಇನ್ನೊಂದು ವಾಕ್ಯವನ್ನು ನೋಡಿಕೊಳ್ಳೋಣ. ಅದೇ ರೀತಿಯಾಗಿ 1 ಪೇತ್ರ 1ನೇ ಅಧ್ಯಾಯ 23ರಿಂದ 25ನೇ ವಚನವರೆಗೆ ಓದಿಕೊಳ್ಳೋಣ. ನೀವು ಪುನರ್ಜನ್ಮ ಹೊಂದಿದವರಾಗಿದ್ದೀರಲ್ಲ, ಆ ಜನ್ಮವು ನಾಶವಾಗುವ ಬೀಜದಿಂದ ಉಂಟಾದದ್ದಲ್ಲ, ಮತ್ತೆ ಅದು ದೇವರ ಸದಾ ಜೀವವುಳ್ಳ ವಾಕ್ಯದ ಮೂಲಕವಾಗಿ ಉಂಟಾಯಿತು. ನರಜಾತಿಯೆಲ್ಲ ಹುಲ್ಲಿನ ಹಾಗಿದೆ, ಅದರ ಪ್ರಭಾವವೆಲ್ಲ ಹೂವಿನಂತಿದೆ. ಹುಲ್ಲು ಒಣಗಿ ಹೋಗುವುದು, ಹೂವು ಉದುರಿ ಹೋಗುವುದು, ಕರ್ತನ ಮಾತು ಸದಾಕಾಲವೂ ಇರುವುದು ಎಂದು ಹೇಳಿದೆ ಅಷ್ಟೇ. ನಾವಿಲ್ಲಿ ನೋಡುವಂತರಾಗಿದ್ದೇವೆ, ಹುಲ್ಲು ಒಣಗಿ ಹೋಗುವುದು, ಹೂವು ಆದರೂ ಉದುರು ಹೋಗುವುದು, ಆದರೆ ಕರ್ತನ ಮಾತು ಯಾವಾಗಲೂ ಸದಾಕಾಲ ಜೀವವುಳ್ಳ ವಾಕ್ಯ ಎಂಬುದಾಗಿ ನೋಡುವಂತರಾಗಿದೆ. ಶಾಶ್ವತವಾಗಿರುವಂತ ವಾಕ್ಯ ಎಂಬುದಾಗಿ ನೋಡುವಂತರಾಗಿದೆ. ಯಾವತ್ತು ಅಳಿಯದೆ ಹೋಗುವಂತ ಒಂದು ಮಾತುಗಳು ಎಂಬುದಾಗಿ ನಾವು ಇಲ್ಲಿ ದೇವರ ವಾಕ್ಯವನ್ನು ನಾವು ನೋಡ್ತಾ ಇದ್ದೇವೆ. ಅದಕ್ಕೋಸ್ಕರ ನಾವು ಇಲ್ಲಿ ಬೈಬಲ್ ಎನ್ನುವಂತ ಪದದ ಅರ್ಥವನ್ನು ನಾವು ಇಷ್ಟೊಂದು ಕಲಿತಿದ್ದೇವೆ. ಬೈಬಲ್ ಎನ್ನುವಂತ ಪದದ ಅರ್ಥ ಇನ್ನೊಂದ್ಸಲ ನಾನು ಹೇಳಕ್ ಇಷ್ಟಪಡ್ತೇನೆ. ಬಿ ಫಾರ್ ಬೈ ಇಟ್, ಐ ಫಾರ್ ಇಟ್ ಇನ್ವೆಸ್ಟಿಗೇಷನ್, ಬಿ ಫಾರ್ ಬಿಲೀವ್ ಇಟ್, ಎಲ್ ಫಾರ್ ಲವ್ ಇಟ್, ಇ ಫಾರ್ ಇಟರ್ನಲ್ ಲೈಫ್ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಎಷ್ಟು ನಾವು ಕಲ್ತಿದ್ದೇವೆ. ಅದಕ್ಕೋಸ್ಕರ ನೀವೆಲ್ಲರೂ ದೇವರ ವಾಕ್ಯದಲ್ಲಿ ಇದೇ ರೀತಿಯಾಗಿ ಜ್ಞಾನವನ್ನು ಹೊಂದುವಂತ ವ್ಯಕ್ತಿಗಳಾಗಿರ್ಬೇಕೆಂಬುದಾಗಿ ನಾನು ಆಶಿಸುತ್ತಾ ಈ ಒಂದು ವಾಕ್ಯವನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಆಮೇಲೆ